ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇಯೌಸಹಳ್ಳಿ ಗ್ರಾಮ ಮತ್ತು ಸೋಂಪುರ ಹಾಗೂ ಯಮರೆ ಮತ್ತು ಟೀಸೆಹಳ್ಳಿ ಗ್ರಾಮ ಹಾಗೂ ಚಂಬೇನಹಳ್ಳಿ ಗ್ರಾಮ ಮತ್ತು ವಿ ಕಲ್ಲಹಳ್ಳಿ ಗ್ರಾಮಗಳಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕರಾದ ಬಿ ಶಿವಣ್ಣರವರು. ಇನ್ನು ಈ ವೇಳೆ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ, ರಾಜ್ಯದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಆನೇಕಲ್ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡಿರಲಿಲ್ಲ. ಈ ನಿಟ್ಟಿನಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ರಸ್ತೆಗಳೆಲ್ಲ ಹಳ್ಳಗಳು ಬಿದ್ದಿದ್ದು, ಈಗ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದು ಆನೇಕಲ್ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಸ್ಥಳದಲ್ಲಿ ಕಾಂಗ್ರೆಸ್ ಮುಖಂಡರಾದ ಟಿಸಿ ಹಳ್ಳಿ ಸುಶೀಲಮ್ಮ, ಬಿಯೌಸಹಳ್ಳಿ ಚೇತನ್, ವಿಜಯ್ ಕುಮಾರ್, ರಮೇಶ್ ರೆಡ್ಡಿ, ಸೋಂಪುರ ಎಸ್ಎಸ್ ನಾಗರಾಜ್, ಕೆಂಪಣ್ಣ, ಮೋಹನ್, ಯಮರೆ ಶ್ರೀಮತಿ ವೀಣಾ, ಟಿಸಿ ಹಳ್ಳಿ ಭಾಸ್ಕರ್ ರೆಡ್ಡಿ, ಶ್ರೀಮತಿ ರಾಜೇಶ್ವರಿ, ದೋಮಸಂದ್ರ ಧನಲಕ್ಷ್ಮಿ, ಚಂಬೇನಹಳ್ಳಿ ರಮೇಶ್, ಗೋಪಿ, ವೆಂಕಟೇಶ್, ಮಂಜು, ವಿ ಕಳ್ಳಹಳ್ಳಿ ಪಾಪರೆಡ್ಡಿ, ಅಂಬರೀಶ್ ರೆಡ್ಡಿ, ಅನಿಲ್, ವಿಶ್ವನಾಥ್ ಮೊದಲಾದವರು ಭಾಗವಹಿಸಿದ್ದರು.
ಈ ದಿನ ನಮ್ಮ ಎಮ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿ ಹೊಸಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ, ಅದೇ ರೀತಿ ಸೋಂಪುರಕ್ಕೆ 50 ಲಕ್ಷ ರೂಪಾಯಿ, ಎಮ್ರೆ ಗ್ರಾಮಕ್ಕೆ 1 ಕೋಟಿ ರೂಪಾಯಿ, ಟಿ.ಸಿ. ಹಳ್ಳಿ ಗ್ರಾಮಕ್ಕೆ 1 ಕೋಟಿ ರೂಪಾಯಿ, ಚಂಬೇನಹಳ್ಳಿಗೆ 50 ಲಕ್ಷ, ವಿ ಕಲ್ಲಹಳ್ಳಿಗೆ 50 ಲಕ್ಷ, ಒಟ್ಟು 4.25 ಕೋಟಿ ರೂಪಾಯಿ ಇವತ್ತು ಅನುದಾನದ ಒಂದು ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ತುಂಬ ಮಳೆ ಬಂತು, ರಸ್ತೆಗಳು ತುಂಬ ಹಾಳಾಗಿತ್ತು. ಅದು ಇಂದಿನ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮಗೆ ಅನುದಾನ ಕೊಟ್ಟಿಲ್ಲ 4 ವರ್ಷ. ಆದ್ದರಿಂದ ಸ್ವಲ್ಪ ರಸ್ತೆಗಳು ಹಾಳಾಗಿದ್ದಾವೆ. ಅದಕ್ಕೆ ನಾನು ಸರ್ಕಾರದಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮತ್ತು ಕಾಂಕ್ರೀಟೀಕರಣ ಆಗಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಂತ್ರಿಗಳಲ್ಲೂ ಕೂಡ ಮನವಿ ಮಾಡಿದಾಗ ಎಲ್ಲ ಇಲಾಖೆಗಳಿಂದಲೂ ಕೂಡ ಹೆಚ್ಚಿನ ಒಂದು ಅನುದಾನಗಳನ್ನು ಕೊಟ್ಟಿದ್ದಾರೆ. ಕಂಟಿನ್ಯೂಷನ್ ಆಗಿ ಇವತ್ತು ಸುಮಾರು 200-250 ಗ್ರಾಮಗಳಲ್ಲಿ ಕಂಟಿನ್ಯೂಷನ್ ಆಗಿ ಬುದ್ಧಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ, ನೀರು, ಕರೆಂಟ್, ಇದು ಮೂರಿದ್ದರೆ ಜನಗಳಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಿರೋದಿಲ್ಲ. ಮಿಕ್ಕಿದ ಅವ್ರ ಜೀವನವನ್ನು ಮಾಡ್ಕೊಳ್ಳಿಕ್ಕೆ ಅವ್ರು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ಒತ್ತನ್ನು ರಸ್ತೆಗಳು, ಇವಾಗ ಕರೆಂಟ್ ಹಿಂದಿನ ದಿನಗಳಲ್ಲಿ ತುಂಬ ಪ್ರಾಬ್ಲಮ್ ಇದೆ. 2013 ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು ಎಲೆಕ್ಟ್ರಿಸಿಟಿದು. ಆದರೆ ಈಗ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ. ಅದಕ್ಕೆ ಒತ್ತನ್ನು ಕೊಟ್ವಿ. ಸುಮಾರು ನಮ್ಮ ಸಬ್ಸ್ಟೇಷನ್ಸು ಒಂದು 7 ಕಡೆ ಸಬ್ಸ್ಟೇಷನ್ಸ್ ಮಾಡಿ ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಇಂದಿನ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ. ಇವತ್ತು ರಸ್ತೆಗಳನ್ನು ಕೂಡ ಹೆಚ್ಚಿನ ಅನುದಾನಗಳು ತಂದು ಮಾಡಿದ್ದೀವಿ. ಆದರೆ 4 ವರ್ಷದ ಹಿಂದುಗಡೆ BJP ಸರ್ಕಾರ ಇದ್ದಾಗ ನಮ್ಗೆ ಅನುದಾನ ಕೊಟ್ಟಿರಲಿಲ್ಲ. ಈಗ ನಮಗೆ ನಮ್ಮ ಸರ್ಕಾರ ಇರೋದ್ರಿಂದ ಅನುದಾನ ತಗೊಂಡು ಇವತ್ತು ಬುದ್ಧಿ ಪೂಜೆ ಕಾರ್ಯಕ್ರಮ ಮುಖಾಂತರ ನಮ್ಮ ಎಮ್ರೆ ಪಂಚಾಯಿತಿಯಿಂದ ಬಿ ಹೊಸಳ್ಳಿ, ಸೋಂಪುರ, ಎಮ್ರೆ ಬಡಾವಣೆ ಮತ್ತು ತಿಗುಳಚೌಡನಹಳ್ಳಿ, ಚಂಬೇನಹಳ್ಳಿ, ಕಲ್ಲಹಳ್ಳಿ ಎಲ್ಲ ನಮ್ಮ ಎಮ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರು ಇವತ್ತಿನ ದಿವಸ ಇದು ರೋಡು ಡಾಂಬರೀಕರಣ ವ್ಯವಸ್ಥೆ ಮಾಡಿದರು. ಸುಮಾರು ಒಂದೊಂದು ಊರಿಗೆ 50 ಲಕ್ಷ, ಕೋಟಿ, 1 ಕೋಟಿ ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ದೇವರು ಅವ್ರಿಗಿನ್ನ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದೆ ನಮ್ಮ ಶಾಸಕರು ಅವರ ಫ್ಯಾಮ್ಲಿಗೂ ಒಳ್ಳೆಯದು ಸಚಿವರು ಆಗಲಿ ಅಂತ ಹಾರೈಸ್ತಾ, ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಅಣ್ಣ ತಮ್ಮಂದ್ರಿಗೂ, ಮುಖಂಡರಿಗೂ, ನಮ್ಮ ಸದಸ್ಯರುಗಳಿಗೂ, ಮಾಜಿ ಸದಸ್ಯರುಗಳಿಗೂ, ಮಾಜಿ ಅಧ್ಯಕ್ಷರುಗಳಿಗೂ ಎಲ್ಲರಿಗೂ ನಾನು ಒಂದು ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಸೋಂಪುರ ಗ್ರಾಮದ ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದಂತಹ ಶಿವಣ್ಣನವರು ಈ ಗ್ರಾಮಕ್ಕೆ ಅವರ ಅನುದಾನದ ಅಡಿಯಲ್ಲಿ ಇವತ್ತು ಈ ನಮ್ಮ ಗ್ರಾಮಕ್ಕೆ 50 ಲಕ್ಷ ರುಗಳನ್ನು ಮುಖ್ಯ ರಸ್ತೆಯಿಂದ ನಮ್ಮ ಸೋಂಪುರ ಗ್ರಾಮಕ್ಕೆ ಅನುದಾನವನ್ನು ನೀಡಿರ್ತಾರೆ. ಈ ಕಾಮಗಾರಿಯನ್ನು ಕೂಡಲೇ ಈ ಅನುದಾನದಲ್ಲಿ ಪೂರ್ಣಗೊಳಿಸ್ಕೊಡ್ಬೇಕಂತ ಹೇಳಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿ ಇವತ್ತು ನಮ್ಮ ಶಾಸಕರು ತೆರಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಇನ್ನೂ ಅನೇಕ ಕಾಮಗಾರಿಗಳಾಗಬೇಕು. ಅವರ ಅನುದಾನದ ಅಡಿಯಲ್ಲಿ ಒಂದು ಸ್ವಲ್ಪ ಅನುದಾನ ತಂದು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕಂತ ತಮ್ಮ ಶಾಸಕರಲ್ಲಿ ಕೇಳ್ಕೊಳ್ತೀವಿ ಹೋಗಿ. ಹಾಗಾಗಿ ಎಲ್ಲ ಇವಾಗ ಆಗಮಿಸಕ್ಕಂಥ ನಮ್ಮ ಗ್ರಾಮಸ್ಥರು, ನಮ್ಮ ಹಿರಿಯರಿಗೆಲ್ಲ ನಮ್ಮ ಗ್ರಾಮದ ಪರವಾಗಿ ಮತ್ತು ಶಾಸಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇವತ್ತು ಏನು ಸೋಂಪುರ ಗ್ರಾಮದಲ್ಲಿ ಇವತ್ತು ಗುದ್ದಲಿ ಪೂಜೆ, ಈಗ 50 ಲಕ್ಷದ ಅನುದಾನದಲ್ಲಿ ನಮ್ಮ ಶಾಸಕರು ಈ ಒಂದು ಗ್ರಾಮಕ್ಕೆ ನೀಡಿರ್ತಾರೆ. ಇವತ್ತು ಗುದ್ದಲಿ ಪೂಜೆ ಮಾಡಿ ಹೋಗಿರ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕಾಮಗಾರಿ ಪೂರ್ಣಗೊಳ್ತದೆ. ಇನ್ನು ಹಲವಾರು ಕಾಮಗಾರಿಗಳನ್ನ ನಾವು ಮುಖಂಡರು ಹಾಗೂ ನಮ್ಮ ಊರಿನ ಗ್ರಾಮದ ಕಾರ್ಯಕರ್ತರು ಎಲ್ಲ ಕೇಳ್ಕೊಂಡಿದ್ದೀವಿ. ಇನ್ನೂ ಕೆಲವು ಕೆಲಸಗಳನ್ನೆಲ್ಲ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮುಗಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಕೆಲಸ ಮಾಡ್ತೀವಿ ಅಂತೇಳಿ ಶೀಘ್ರವಾಗಿ ಮುಗಿಸ್ತೀವಿ ಅಂತೇಳಿ ಈ ಒಂದು ಮುಖಾಂತರ ನಾನು ಶಿವಣ್ಣವ್ರಿಗೆ ಈ ಒಂದು ಟೈಮಲ್ಲಿ ಧನ್ಯವಾದ ಹೇಳ್ತಾ ಇದ್ವಿ. 50 ಲಕ್ಷದ ಕಾಮಗಾರಿ ಕೊಟ್ಟಿದ್ದಾರೆ. ಇನ್ನು ಮುಂಚೆ ಭಾಳಷ್ಟು ಕಾಮಗಾರಿ ನಮ್ಮೂರು ಕೊಟ್ಟಿದ್ದಾರೆ. ಇನ್ನೂ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಅವ್ರು ಧನ್ಯವಾದ ಹೇಳ್ತೀನಿ. ಬಿ ಶಿವಣ್ಣನವರು 1 ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು, KM ಬ್ರಿಡ್ಜ್ ಸ್ಕೂಲ್ದಿಂದ ಸೋಂಪುರ ಗೇಟ್ ಮುಖ್ಯ ರಸ್ತೆವರೆಗೆ 1 ಕೋಟಿ ನಮ್ಮ ಶಿವಣ್ಣನವರು ಇದು ಸುಮಾರು 1.5 ಕೋಟಿ ಆಗ್ಬೋದು. ಆದ್ರೂ ಒಳಚರಂಡಿಗೆ ಪಂಚಾಯತಿ ಕಡೆಯಿಂದ ನೀವು ಮಾಡಿಸ್ಕೊಳ್ಳಿ. ನನ್ನ ಅನುದಾನದಲ್ಲಿ 1 ಕೋಟಿ ಕೊಟ್ಟಿದ್ದಾರೆ. ಈ ದಿನ ಏನು ಇವತ್ತು 1 ಕೋಟಿ ಕೊಟ್ಟಿದ್ದಾರೋ ಮುಖ್ಯ ರಸ್ತೆ ಸ್ವಲ್ಪ ನಮ್ಮ ಗುತ್ತಿಗೆದಾರರಿಗೆ ಹೇಳಿ ನಾವು ನಿಂತ್ಕೊಂಡು ನಮ್ಮ ಶಾಸಕರು ಕೊಟ್ಟಂಥ ಅನುದಾನವನ್ನು ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಮಾಡಿಕೊಡ್ಬೇಕೆಂದು ನಮ್ಮ ಶಿವಣ್ಣನವರಲ್ಲಿ ನಮ್ಮ ಬಿ ಹೊಸಳ್ಳಿ ಗ್ರಾಮದ ಗ್ರಾಮಸ್ಥರ ಪರವಾಗಿ ನಮ್ಮ ಬಿ ಶಿವಣ್ಣವರಿಗೆ ತುಂಬ ಧನ್ಯವಾದ.
ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರು ಚಂಬೇನಹಳ್ಳಿ ಗ್ರಾಮಕ್ಕೆ 50 ಲಕ್ಷ ರೂಪಾಯಿ ಅನುದಾನವನ್ನು ಸಿಮೆಂಟ್ ಕಾಂಕ್ರೀಟ್ ರಸ್ತೆಗೆ ವೀಕಲ್ಲಲ್ಲಿ ಚಂಬೇನಹಳ್ಳಿ ಮುಖ್ಯ ರಸ್ತೆಗೆ 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಚಂಬೇನಹಳ್ಳಿ ಗ್ರಾಮದ ಪರವಾಗಿ, ಇಲ್ಲಿರತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ, ಊರಿನ ಗಣ್ಯರ ಪರವಾಗಿ ಅವರಿಗೆ ಶುಭ ಕೋರುತ್ತೇವೆ. ಚಿನ್ನಪುರದಿಂದ ದಾಸರಹಳ್ಳಿಗೆ ಹೋಗೋ ರಸ್ತೆಗೆ ನಮ್ಮ ಮಾನ್ಯ ಶಾಸಕರ ಅನುದಾನದ ಅಡಿಯಲ್ಲಿ ಇವತ್ತು 50 ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನಮ್ಮ ಶಾಸಕರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇನ್ನೂ ನಮಗೆ ಇನ್ನೂ ಸಾಕಷ್ಟು ಕೆಲಸಗಳನ್ನು ನಮ್ಮ ಶಾಸಕರು ಅವರ ಅನುದಾನದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ನಮ್ಮೂರಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.